ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಈ ಒಂದು ಚಾಪ್ಟರಿಂದ ಯಾವ್ಯಾವ ಥರ ಟೈಪ್ ಆಫ್ ಕ್ವಶನ್ಸು 2 ಮಾರ್ಕ್ಸ್ಗೆ ಕೇಳ್ತಾರೆ ಅದನ್ನು ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಯೂಶಲಾಗಿ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ಸ್ ಕ್ವಶನ್ಸ್ ಪೇಪರ್ ನೋಡಿದಾಗ ಈ ಒಂದು ಚಾಪ್ಟರ್ ಮೇಲೆ 2 ಮಾರ್ಕ್ಸ್ ಕ್ವಶನ್ ಅಷ್ಟಾಗಿ ಅವರು ಕೇಳಿಲ್ಲ. ಆದರೆ ಈ ಸತಿ ಮಾಡೆಲ್ ಕ್ವಶನ್ ಪೇಪರ್ 1 ನೀವು ಅಬ್ಸರ್ವ್ ಮಾಡಿದ್ರೆ 2 ಮಾರ್ಕ್ಸಿಗೆ 2 ಕ್ವಶನ್ಸನ್ನು ಅವರು ಕೇಳಿದ್ದಾರೆ. ಅದರಿಂದ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಯಾವ್ಯಾವ ಥರ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ ಅನ್ನೋದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ನೀವು ಫಾಲೋ ಮಾಡ್ತಾ ಬನ್ನಿ. ಇವಾಗ ಫಸ್ಟ್ ಕ್ವಶನನ್ನು ನಾವು ನೋಡೋಣ. ಡಿಫೈನ್ ಪೋಲ್, ಸೆಂಟರ್ ಆಫ್ ಕರ್ವೇಚರ್, ಪ್ರಿನ್ಸಿಪಾಲ್ ಆಕ್ಸಿಸ್, ರೇಡಿಯಸ್ ಆಫ್ ಕರ್ವೇಚರ್, ಫೋಕಲ್ ಲೆಂತ್ ಆಫ್ ಎ ಸ್ಪೆರಿಕಲ್ ಮಿರರ್ ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ. ಯೂಶಲಾಗಿ ಫೈನಲ್ ಎಕ್ಸಾಮಲ್ಲಿ ಡೆಫಿನೇಷನ್ಸನ್ನು ಕೇಳೋದಕ್ಕೆ ಹೋಗೋದಿಲ್ಲ, ತುಂಬಾ ರೇರು ಕೇಳಿರುವಂಥದ್ದು. ಆದರೂ ಕೂಡ ನಿಮಗೆ ಡೆಫಿನೇಷನ್ಸ್ ಕಲ್ತ್ಕೊಂಡಿರಬೇಕು. ಈ ಒಂದು ಡೆಫಿನೇಷನ್ಸನ್ನು 2 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಸ್ಪೆರಿಕಲ್ ಮಿರರ್ ಯಾವ್ಯಾವ ಟರ್ಮ್ಸ್ ಬರುತ್ತೆ, ಮತ್ತು ಲೆನ್ಸ್ ಕನ್ಸಿಡರ್ ಮಾಡ್ಕೊಂಡಾಗ ಯಾವ್ಯಾವ ಟರ್ಮ್ಸ್ ಬರುತ್ತೆ, ಆಪ್ಟಿಕ್ ಸೆಂಟರ್ ಆಗಿರ್ಬೋದು, ಫೋಕಲ್ ಲೆಂತ್ ಆಗಿರ್ಬೋದು, ರೇಡಿಯಸ್ ಆಫ್ ಕರ್ವೇಚರ್ ಆಗಿರ್ಬೋದು, ಪ್ರಿನ್ಸಿಪಾಲ್ ಆಕ್ಸಿಸ್ ಆಗಿರ್ಬೋದು, ಈ ಥರ ಟರ್ಮ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕು. ಇದೆಲ್ಲ ಬೇಸಿಕ್ಸ್ ಡೆಫಿನೇಷನ್ಸು, ಅದಕ್ಕೆ ನಾನು ಏನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಇವಾಗ ನೆಕ್ಸ್ಟ್ ಕ್ವಶನ್ ನಾವು ನೋಡೋದಾದರೆ, ರೈಟ್ ಮಿರರ್ ಈಕ್ವೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ನೀವೇನು ಮಾಡಬೇಕಂತ ಹೇಳಿದ್ರೆ ಮಿರರ್ ಈಕ್ವೇಷನನ್ನು ಬರ್ಕೊಬೇಕು. 1/f ದಟ್ ಈಸ್ ಈಕ್ವಲ್ ಟು 1/u ಪ್ಲಸ್ 1/v ಅಂತ ಬರ್ಕೊಂಡ್ರೆ ದಿಸ್ ರೆಪ್ರೆಸೆಂಟ್ಸ್ ದ ಮಿರರ್ ಈಕ್ವೇಷನ್ ಅಂತ ನಿಮಗೆ ಗೊತ್ತಿರಬೇಕು. ಇವಾಗ ಎಕ್ಸ್ಪ್ರೆಷನ್ ಬರ್ಕೊಂಡು ಆದಮೇಲೆ ನೀವು ಇಲ್ಲಿ ಇರುವಂತಹ ಟರ್ಮ್ಸನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ಎಫ್ ಅಂದರೆ ಏನು, ದಟ್ ಈಸ್ ಫೋಕಲ್ ಅಂತ ನಿಮಗೆ ಗೊತ್ತಿರಬೇಕು. ಮತ್ತು ಯು ಅಂತ ಹೇಳಿದ್ರೆ ದಟ್ ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ವಿ ಅಂತ ಹೇಳಿದ್ರೆ ದಟ್ ಈಸ್ ಇಮೇಜ್ ಡಿಸ್ಟೆನ್ಸ್ ಅಂತ ನಿಮಗೆ ಗೊತ್ತಿರಬೇಕು. ಈ ಒಂದು ಎಕ್ಸ್ಪ್ರೆಷನ್ ಬರೋದ್ರೆ 1 ಮಾರ್ಕ್ಸ್ ಇರುತ್ತೆ, ಮತ್ತು ಎಕ್ಸ್ಪ್ಲನೇಷನ್ಸ್ ಬರೋದ್ರೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ ನಿಮಗೆ 2 ಮಾರ್ಕ್ಸು ಒಪ್ಟೈನ್ ಆಗುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್ ನಾವು ನೋಡೋದಾದರೆ, ವಾಟ್ ಈಸ್ ದ ನೇಚರ್ ಆ್ಯಂಡ್ ದ ಪೊಸಿಷನ್ ಆಫ್ ದ ಇಮೇಜ್ ವೆನ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್ ಬಿಟ್ವೀನ್ ಫೋಕಲ್ ಪಾಯಿಂಟ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್ ಆಫ್ ಕಾನ್ಕೇವ್ ಮಿರರ್ ಅಂತ ಅವರು ಕೊಟ್ಟಿದ್ದಾರೆ. ಯೂಶಲಿ ಈ ಥರ ಟೈಪ್ ಆಫ್ ಕ್ವಶನ್ಸನ್ನು ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ಸಲ್ಲಿ ಕೇಳ್ತಾ ಇರಲಿಲ್ಲ. ಆದರೆ ಈ ಸತಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ನೋಡಿದಾಗ ಈ ಥರ ಟೈಪ್ ಆಫ್ ಕ್ವಶನನ್ನು ಅವರು ಕೇಳ್ತಾ ಇದ್ದಾರೆ. ಇಲ್ಲಿ 2 ಮಾರ್ಕ್ಸ್ಗೆ ಕೇಳಿದ್ರೆ ನಿಮಗೆ ಈ ಥರ ಟೈಪ್ ಆಫ್ ಕ್ವಶನ್ಸನ್ನು ಕೇಳ್ತಾರೆ. ಇಲ್ಲಿ ನೇಚರ್ ಆ್ಯಂಡ್ ಪೊಸಿಷನ್ ಆಫ್ ದ ಇಮೇಜ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಅವ್ರು ಏನು ಹೇಳ್ತಿದ್ದಾರೆ, ಆಬ್ಜೆಕ್ಟನ್ನು ಫೋಕಲ್ ಪಾಯಿಂಟ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಆಫ್ ಎ ಕಾನ್ಕೇವ್ ಮಿರರ್ ಮಧ್ಯೆ ಇಟ್ಟಾಗ ನೇಚರ್ ಆ್ಯಂಡ್ ಪೊಸಿಷನ್ ಆಫ್ ದ ಇಮೇಜ್ ಏನಾಗಿರುತ್ತೆ ಅಂತ ಅವರು ಕೇಳ್ತಾ ಇರ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಯಾವಾಗ ಆಬ್ಜೆಕ್ಟನ್ನು ಫೋಕಲ್ ಪಾಯಿಂಟ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಆಫ್ ಎ ಕಾನ್ಕೇವ್ ಮಿರರ್ ಮಧ್ಯೆ ಇಡ್ತೀವಿ, ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಅಂತ ಗೊತ್ತಿರಬೇಕು. ಅಲ್ಲಿ ಫಾರ್ಮ್ ಆದಂತಹ ಇಮೇಜ್ ಏನಾಗಿರುತ್ತೆ, ದಟ್ ಈಸ್ ರಿಯಲ್ ಇನ್ವರ್ಟೆಡ್ ಆ್ಯಂಡ್ ಎನ್ಲಾರ್ಜ್ಡ್ ಇಮೇಜ್ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ, ಬಿಯಾಂಡ್ ಸೆಂಟರ್ ಆಫ್ ಕರ್ವೇಚರ್ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ, ಮತ್ತು ಅಲ್ಲಿ ಫಾರ್ಮ್ ಆದಂತಹ ಇಮೇಜ್ ಏನಾಗಿರುತ್ತೆ, ರಿಯಲ್ ಇನ್ವರ್ಟೆಡ್ ಆ್ಯಂಡ್ ಎನ್ಲಾರ್ಜ್ಡ್ ಇಮೇಜ್ ಇರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಅದೇ ಥರ ಆಬ್ಜೆಕ್ಟನ್ನು ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಡಿಫ್ರೆಂಟ್ ಪೊಸಿಷನಲ್ಲಿ ಇಟ್ಟಾಗ ಇನ್ ಕೇಸ್ ಆಫ್ ಸ್ಪೆರಿಕಲ್ ಮಿರರ್ ಮತ್ತು ಲೆನ್ಸ್ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಮತ್ತು ನೇಚರ್ ಆಫ್ ದ ಇಮೇಜ್ ಏನಾಗಿರುತ್ತೆ ಅನ್ನೋದನ್ನು ಕರೆಕ್ಟಾಗಿ ನೀವು ತಿಳ್ಕೊಂಡಿರಬೇಕು. ಇದನ್ನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಾದ್ರೂ ಕೇಳ್ಬೋದು ಅಥವಾ 2 ಮಾರ್ಕ್ಸಿಗಾದರೂ ಕೇಳಬಹುದು. ಅದರಿಂದ ಈ ಥರ ಟೈಪ್ ಆಫ್ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿರಬೇಕು. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸ್ಟೇಟ್ ಲಾಸ್ ಆಫ್ ರಿಫ್ರಾಕ್ಷನ್ ಅಂತ ಕೊಟ್ಟಿದ್ದೀನಿ. 2 ಲಾಸ್ ಆಫ್ ರಿಫ್ರಾಕ್ಷನ್ ಇದೆ. ಫಸ್ಟ್ ಲಾ ಏನು ಹೇಳುತ್ತೆ, ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಡೌನ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಆರ್ ಲೈ ಇನ್ ದ ಸೇಮ್ ಪ್ಲೇನ್. ಸೆಕೆಂಡ್ ಲಾ ಏನು ಹೇಳುತ್ತೆ, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ನೆಲ್ಸ್ ಲಾ ಅಂತ ಗೊತ್ತಿದೆ. ದ ರೇಷಿಯೋ ಆಫ್ ಸೈನ್ ಆಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ to the sine of the angle of refraction is constant for a given pair of medium and for a given wavelength of light ಅಂತ ನಿಮಗೆ ಗೊತ್ತಿರಬೇಕು. ಅದನ್ನು ನಾವೇನಂತ ಹೇಳ್ತೀವಿ, ದಟ್ ಈಸ್ n21 ಅಂತ ನಾವು ಬರ್ಕೊತೀವಿ. ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ. ಈ ಒಂದು ಎಕ್ಸ್ಪ್ರೆಷನ್ ಕೂಡ ನೀವು ಬರ್ಕೊಬೇಕು. ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ದಟ್ ಈಸ್ ಈಕ್ವಲ್ ಟು n21 ಅಂತ ಬರ್ಕೊಬೇಕು. ಐ ಅಂತ ಹೇಳಿದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್, ಆರ್ ಅಂತ ಹೇಳಿದ್ರೆ ಆಂಗಲ್ ಆಫ್ ರಿಫ್ರಾಕ್ಷನ್, n21 ಅಂತ ಹೇಳಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ ಅಂತ ನಿಮಗೆ ಗೊತ್ತಿರಬೇಕು. ಇವಾಗ ಫಿಫ್ತ್ ಕ್ವಶನ್ ಅನ್ನು ನಾವು ನೋಡೋದಾದರೆ,
ಡಿಫೈನ್ ಲ್ಯಾಟ್ರಲ್ ಶಿಫ್ಟ್ ಆ್ಯಂಡ್ ನಾರ್ಮಲ್ ಶಿಫ್ಟ್. ಈ ಬೇಸಿಕ್ಸ್ ಡೆಫಿನೇಷನನ್ನು ನೀವು ಕಲ್ತ್ಕೊಂಡಿರಿ. ಇವಾಗ 6 ಕ್ವಶನ್ ನೋಡೋದಾದರೆ, ಮೆನ್ಷನ್ ದ ಕಂಡೀಷನ್ಸ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಟು ಅಕರ್. ಇದು 2025 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂಥದ್ದು. ಮತ್ತು ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ಸ್ ಕ್ವಶನ್ಸ್ ಪೇಪರಲ್ಲೂ ಈ ಒಂದು ಕ್ವಶನ್ಸನ್ನು ಫ್ರೀಕ್ವೆಂಟ್ ಆಗಿ ಕೇಳಿದರೆ, ಅದರಿಂದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಏನು ಕಂಡೀಷನ್ಸ್ ಇರಬೇಕು ಅಂತ ನೀವು ತಿಳ್ಕೊಂಡಿರಬೇಕು. 2 ಕಂಡೀಷನ್ ಇದೆ ಅಲ್ವಾ. ಲೈಟು ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಟ್ರಾವೆಲ್ ಆಗಬೇಕು, ಮತ್ತು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಂದ ಡೆನ್ಸರ್ ಮೀಡಿಯಮ್ ಏನಾಗಿರಬೇಕು, ದಟ್ ಮಸ್ಟ್ ಬಿ ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆ್ಯಂಗಲ್ ಆಗಿರಬೇಕು. ಈ 2 ಕಂಡೀಷನ್ಸ್ ಬರೋದ್ರೆ ನಿಮ್ಗೆ ಎಷ್ಟು ಬರುತ್ತೆ, 2 ಮಾರ್ಕ್ಸು ಒಬ್ಟೈನ್ ಆಗುತ್ತೆ. ಇವಾಗ 7th ಕ್ವಶನ್ ನಾವು ನೋಡೋಣ. ಮೆನ್ಷನ್ ಎನಿ 2 ಯೂಸಸ್ ಆಫ್ ಆಪ್ಟಿಕಲ್ ಫೈಬರ್, ಅಥವಾ ಮೆನ್ಷನ್ ಎನಿ 2 ಅಪ್ಲಿಕೇಶನ್ ಆಫ್ ಆಪ್ಟಿಕಲ್ ಫೈಬರ್ ಅಂತ ಕೇಳುವಂತಹ ಚಾನ್ಸಸ್ ಇರುತ್ತೆ. 2 ಅಪ್ಲಿಕೇಶನ್ ಬರೀಬೇಕು. ಆಪ್ಟಿಕಲ್ ಫೈಬರ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಕಮ್ಯುನಿಕೇಷನ್ ಫೀಲ್ಡಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಮೆಡಿಕಲ್ ಫೀಲ್ಡಲ್ಲಿ ಎಂಡೋಸ್ಕೋಪಿನಲ್ಲಿ ಟು ವ್ಯೂ ದ ಇಂಟರ್ನಲ್ ಆರ್ಗನ್ಸು ಆಪ್ಟಿಕಲ್ ಫೈಬರ್ಸನ್ನು ಯೂಸ್ ಮಾಡ್ತೀವಿ ಅಂತ ಬರೆದ್ರೆ ನಿಮಗೆ 2 ಮಾರ್ಕ್ಸು ಒಬ್ಟೈನ್ ಆಗುತ್ತೆ. ಇವಾಗ 8th ಕ್ವಶನ್ ನಾವು ನೋಡೋದಾದರೆ, ರೈಟ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಕೊಟ್ಟಿದ್ದೀನಿ. ಇವಾಗ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ನಿಮಗೆ ಗೊತ್ತಿರುತ್ತೆ. ದಟ್ ಈಸ್ 1/f ದಟ್ ಈಸ್ ಈಕ್ವಲ್ ಟು n21 - 1 ಇಂಟು 1/r1 ಮೈನಸ್ 1/r2 ಅಂತ ಬರ್ಕೊಬೇಕು. ಇಲ್ಲಿ ಕೊಟ್ಟಿರುವಂತಹ ಟರ್ಮ್ಸ್ ಏನಿರುತ್ತೆ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಎಫ್ ಅಂದರೆ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಅಂತ ನಿಮಗೆ ಗೊತ್ತಿರಬೇಕು. n21 ಅಂತ ಹೇಳಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್. r1 ಅಂದರೆ ದಟ್ ಈಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಫಸ್ಟ್ ರಿಫ್ರಾಕ್ಟಿಂಗ್ ಸರ್ಫೇಸ್. r2 ಅಂತ ಹೇಳಿದ್ರೆ ದಟ್ ಈಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಸೆಕೆಂಡ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಆಫ್ ದ ಲೆನ್ಸ್ ಅಂತ ನಿಮಗೆ ಗೊತ್ತಿರಬೇಕು. ಇವಾಗ 9th ಕ್ವಶನ್ ಅನ್ನು ನಾವು ನೋಡೋಣ. ಡಿಫೈನ್ ಪವರ್ ಆಫ್ ಲೆನ್ಸ್, ಮೆನ್ಷನ್ ದ ಎಕ್ಸ್ಪ್ರೆಷನ್ ಆ್ಯಂಡ್ SI ಯೂನಿಟ್ ಆಫ್ ಪವರ್ ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ ಪವರ್ ಆಫ್ ದ ಲೆನ್ಸ್ ಡೆಫಿನೇಷನ್ ಬರ್ಕೊಳ್ಳಿ. ದಟ್ ಈಸ್ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ನ ನಾವು ಪವರ್ ಆಫ್ ದ ಲೆನ್ಸ್ ಅಂತ ಹೇಳ್ತೀವಿ. ಎಕ್ಸ್ಪ್ರೆಷನ್ ಏನಾಗಿರುತ್ತೆ, ದಟ್ ಈಸ್ P ಈಸ್ ಈಕ್ವಲ್ ಟು 1/f ಅಂತ ನಿಮಗೆ ಗೊತ್ತಿರಬೇಕು. ಮತ್ತು SI ಯೂನಿಟ್ ಆಫ್ ಪವರ್, ವಾಟ್ ಈಸ್ ದ SI ಯೂನಿಟ್ ಆಫ್ ಪವರ್, ಡಯಾಪ್ಟರ್ ಅಂತ ನಿಮಗೆ ಗೊತ್ತಿದೆ ಅಲ್ವಾ. ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳ್ತಾ ಇರ್ತಾರೆ, ವಾಟ್ ಈಸ್ ದ SI ಯೂನಿಟ್ ಆಫ್ ಪವರ್ ಅಂತ. ಅವಾಗ ನೀವೇನು ಬರೀಬೇಕು, ಡಯಾಪ್ಟರ್ ಅಂತ ನೀವು ಬರೀಬೇಕಾಗತ್ತೆ. ಇವಾಗ 10th ಕ್ವಶನ್ ನಾವು ನೋಡೋದಾದರೆ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೆಟೀರಿಯಲ್ ಆಫ್ ದ ಪ್ರಿಸಮ್ ಇನ್ ಟರ್ಮ್ಸ್ ಆಫ್ ಆಂಗಲ್ ಆಫ್ ದ ಪ್ರಿಸಮ್ ಆ್ಯಂಡ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಕೇಳಿದ್ದಾರೆ. ಇದು ಕೂಡ 2 ಮಾರ್ಕ್ಸಿಗೆ ಕೇಳಬಹುದಂತಹ ಕ್ವಶನ್ನು. ನಿಮಗೆ ಗೊತ್ತಿರುತ್ತೆ ಎನ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ಸೈನ್ ಆಫ್ A ಪ್ಲಸ್ DM ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಸೈನ್ ಆಫ್ A ಡಿವೈಡೆಡ್ ಬೈ 2 ಅಂತ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಎನ್ ಅಂತ ಹೇಳಿದ್ರೆ ದಟ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್, ಎ ಅಂತ ಹೇಳಿದ್ರೆ ಆಂಗಲ್ ಆಫ್ ದ ಪ್ರಿಸಮ್, DM ಅಂತ ಹೇಳಿದ್ರೆ ದಟ್ ಈಸ್ ಮಿನಿಮಮ್ ಡಿವಿಯೇಷನ್ ಅಂತ ನಿಮಗೆ ಗೊತ್ತಿರಬೇಕು. ಮತ್ತು 11th ಕ್ವಶನ್ ನಾವು ನೋಡೋದಾದರೆ, ನೇಮ್ ದ ಆಬ್ಜೆಕ್ಟಿವ್ ಯೂಸ್ಡ್ ಇನ್ ರಿಫ್ರಾಕ್ಟಿಂಗ್ ಟೈಪ್ ಟೆಲಿಸ್ಕೋಪ್ ಆ್ಯಂಡ್ ರಿಫ್ಲೆಕ್ಟಿಂಗ್ ಟೈಪ್ ಟೆಲಿಸ್ಕೋಪ್ ಅಂತ 2025 ಮಾಡೆಲ್ ಕ್ವಶನ್ ಪೇಪರ್ 1 ಅವರು ಕೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಥರ ಟೈಪ್ ಆಫ್ ಕ್ವಶನ್ಸು ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ಸಲ್ಲಿ ಕೇಳಿಲ್ಲ, ಆದರೆ ಈ ಸತಿ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ರಿಫ್ರಾಕ್ಟಿಂಗ್ ಟೈಪ್ಸ್ ಆಫ್ ಟೆಲಿಸ್ಕೋಪು ಮತ್ತು ರಿಫ್ಲೆಕ್ಟಿಂಗ್ ಟೈಪ್ ಆಫ್ ಟೆಲಿಸ್ಕೋಪ್ ಡಯಾಗ್ರಾಮ್ ಬರೆಯೋದು ಗೊತ್ತಿರುತ್ತೆ. ಅಲ್ಲಿ ಯಾವ್ಯಾವ ಥರ ಆಬ್ಜೆಕ್ಟಿವ್ ಐಪೀಸು ಯೂಸ್ ಮಾಡ್ಕೊತಾ ಇರ್ತೀವಿ ಅದು ಕೂಡ ನಿಮಗೆ ಗೊತ್ತಿರುತ್ತೆ, ಅದನ್ನು ನೀವು ತಿಳ್ಕೊಂಡಿರಬೇಕು. ಇವಾಗ ರಿಫ್ರಾಕ್ಟಿಂಗ್ ಟೈಪ್ ಟೆಲಿಸ್ಕೋಪನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಆಬ್ಜೆಕ್ಟಿವ್ ಯಾವುದು ಉಪಯೋಗಿಸ್ಕೊತೀವಿ, ದಟ್ ಈಸ್ ಕಾನ್ವೆಕ್ಸ್ ಲೆನ್ಸ್ ಅಂತ ನಿಮಗೆ ಗೊತ್ತಿರಬೇಕು. ಮತ್ತು ರಿಫ್ಲೆಕ್ಟಿಂಗ್ ಟೈಪ್ ಟೆಲಿಸ್ಕೋಪ್ ಕನ್ಸಿಡರ್ ಮಾಡಿಕೊಂಡಾಗ ನಾವು ಕಾನ್ಕೇವ್ ಪ್ಯಾರಾಬೊಲಾಯ್ಡ್ ಮಿರರನ್ನು ನಾವು ಆಬ್ಜೆಕ್ಟಿವ್ ಆಗಿ ನಾವು ಉಪಯೋಗಿಸ್ಕೊತೀವಿ. ಇದನ್ನು ನೀವು ಜ್ಞಾಪಕ ಇಟ್ಕೊಂಡಿರಿ. ಈ ಥರ ಟೈಪ್ ಆಫ್ ಕ್ವಶನ್ಸು ಈ ಸತಿ ಕೇಳೋವಂತಹ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಮತ್ತು ನೆಕ್ಸ್ಟ್ ಕ್ವಶನ್ಸನ್ನು ನಾವು ನೋಡೋದಾದರೆ, ಡ್ರಾ ದ ರೇ ಡಯಾಗ್ರಾಮ್ ಆಫ್ ದ ಇಮೇಜ್ ಫಾರ್ಮೇಷನ್ ಇನ್ ಕೇಸ್ ಆಫ್ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಕೇಳ್ಬೋದು. ಮತ್ತು ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಎ ಸಿಂಪಲ್ ಮೈಕ್ರೋಸ್ಕೋಪ್ ವೆನ್ ದ ಇಮೇಜ್ ಈಸ್ ಫಾರ್ಮ್ಡ್ ಆಟ್ ನಿಯರ್ ಪಾಯಿಂಟ್ ಆ್ಯಂಡ್ ಎಕ್ಸ್ಪ್ಲೈನ್ ಟರ್ಮ್ಸ್. ಮ್ಯಾಗ್ನಿಫಿಕೇಷನ್ಸ್ ಎಕ್ಸ್ಪ್ರೆಷನ್ಸ್ ನಿಮಗೆ ಗೊತ್ತಿರುತ್ತೆ, ಆ ಮ್ಯಾಗ್ನಿಫಿಕೇಷನ್ ಎಕ್ಸ್ಪ್ರೆಷನನ್ನು ಬರ್ಕೊಳ್ಳಿ. ಮತ್ತು ಇದ್ರ ಮೇಲೆ ಪ್ರಾಬ್ಲಮ್ಸನ್ನು ಕೇಳಿದ್ರೆ ಸಿಂಪಲ್ ಪ್ರಾಬ್ಲಮ್ಸನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ. ಮತ್ತು ನಿಮಗೆ ಕಾಲೇಜಲ್ಲಿ ಸರಿಗೆ ಪಾಠ ಆಗ್ತಾ ಇಲ್ಲ, ನನಗೆ ಫಿಸಿಕ್ಸು ಕೆಮಿಸ್ಟ್ರಿ ಕೋರ್ಸ್ ಸೇರ್ಕೊಬೇಕು ಅಂತ ಹೇಳಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂದ್ಬಿಟ್ಟು ಫಿಸಿಕ್ಸ್ ಪೆಪ್ಟಾಕ್ ಆ್ಯಪಲ್ಲಿ ಫಿಸಿಕ್ಸ್ ಕ್ವಿಕ್ ರಿವಿಷನ್ ಮತ್ತು ಕೆಮಿಸ್ಟ್ರಿ ಕ್ವಿಕ್ ರಿವಿಷನ್ ಅಂತ 2 ಕೋರ್ಸನ್ನು ನಾವು ರಿಲೀಸ್ ಮಾಡಿದ್ದೀವಿ. ಈ ಕೋರ್ಸ್ಗೆ ನೀವು ಎನ್ರೋಲ್ ಆಗಿ
ವಿತಿನ್ 22 ಡೇಸಲ್ಲಿ ನೀವು ಕಂಪ್ಲೀಟಾಗಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ನೀವು ಕಲ್ತ್ಕೊಬೋದು. ಈ ಒಂದು ಕೋರ್ಸ್ಗೆ ಎನ್ರೋಲ್ ಆಗಬೇಕು ಅಂತ ಹೇಳಿದ್ರೆ ನೀವು ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಈ ಕೋರ್ಸು ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಅವೈಲೇಬಲ್ ಇರುತ್ತೆ. ಈ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳೋದಾದರೆ ಇಲ್ಲಿ ಇರೋವಂತಹ ನಂಬರ್ ಏನಿದೆ ಇದಕ್ಕೆ ಕಾಲ್ ಮಾಡಿಬಿಟ್ಟು ನೀವು ಡೀಟೇಲ್ಸನ್ನು ಪಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಈ ವಿಡಿಯೋದಲ್ಲಿ ಏನೇನು ಡಿಸ್ಕಸ್ ಮಾಡಿದೆ ಅಂತ ಹೇಳಿದ್ರೆ ದಟ್ ಈಸ್ 2 ಮಾರ್ಕ್ಸ್ ಕ್ವಶನ್ಸು ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಯಾವ್ಯಾವ ಥರದ್ದು ಕೇಳ್ತಾರೆ ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀನಿ. ಈ ಥರ ಟೈಪ್ ಆಫ್ ಕ್ವಶನ್ಸ್ಗೆ ನೀವು ಕರೆಕ್ಟಾಗಿ ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರೆ ಈ ಒಂದು ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಆರಾಮಾಗಿ ನೀವು 2 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಟೈಪ್ ಆಫ್ ಕಂಟೆಂಟ್ ಬೇಕು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಮತ್ತು ಯಾವುದಾದ್ರೂ ಕ್ವಶನ್ ಬಿಟ್ಟೋಗಿದ್ದರೆ ಅದನ್ನು ಕೂಡ ನೀವು ಮೆನ್ಷನ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ guys. I am your teacher Mukund. I will meet you guys in the next video. Until then, have a nice day. Bye.